ಸಮಾಜದಲ್ಲಿ ಪ್ರತಿಯೊಬ್ಬ ಮನುಷ್ಯನ ತಂದೆ ತಾಯಿ ಹಾಗೂ ಗುರುಗಳ ಜ್ಞಾಪಕಾರ್ಥಗಳು ನೆನಪಿಸಿಕೊಳ್ಳುವವರು ಹಾಗೂ ಅವರ ಹೇಳಿದ ಹಾದಿಯಲ್ಲಿ ನಡೆದುಕೊಳ್ಳುವವರೇ ನಿಜವಾದ ಮನುಷ್ಯ ಎಂದರೆ ಸಮಾಜ ಸೇವಕರು ಹಾಗೂ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ಹಾಗೂ ಭೂಮಿ ಕನ್ಸ್ಟ್ರಕ್ಷನ್ ಮಾಲೀಕರು ಗೌರವಾನ್ವಿತ ಎನ್ಆರ್ ಮಧುಸೂದನ್ ರೆಡ್ಡಿರವರು ತಂದೆ ಎನ್ಆರ್ ರಾಮಪ್ಪ ಶಿಕ್ಷಣದಲ್ಲಿ ಖ್ಯಾತಿ ಹೆಸರು ಪಡೆದ ಮಹಾಗಣ್ಯರು. ತಾಯಿ ಶಕುಂತಲಮ್ಮ ರವರ ಜ್ಞಾಪಕಾರ್ಥಕವಾಗಿ ಸುಮಾರು 14 ವರ್ಷಗಳಿಂದ ಸತತವಾಗಿ ಶ್ರೀನಿವಾಸಪುರ ಪಟ್ಟಣದಲ್ಲಿ ಕರ್ನಾಟಕ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ತ್ಯಾಗರಾಜ ವಾರ್ಡ್ನಲ್ಲಿ ಹೆಸರು ಪಡೆದ ಶಾಲೆ ಎಲ್ಲ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕಗಳು ವಿತರಣೆ ಕಾರ್ಯಕ್ರಮದ ಉದ್ಘಾಟನೆ ಗೌರವಾನ್ವಿತ ವಿಧಾನ ಪರಿಷತ್ ಮಾಜಿ ಮುಖ್ಯ ಸಚೇತಕರು ವೈ.ಎ. ನಾರಾಯಣ ಸ್ವಾಮಿರವರು ಹಾಗೂ ಬಿಇಒ ಮುನಿಲಕ್ಷ್ಮಯ್ಯರವರು, ಮುಖ್ಯ ಶಿಕ್ಷಕರು ಎಂ ಭೈರೇಗೌಡರವರು ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರು ಆನಂದ್ ರೆಡ್ಡಿ, ಕಾರ್ಯಕ್ರಮದ ಗಣ್ಯರು ತೂಪಲ್ಲಿ ಮಧುಸೂದನ್ ರೆಡ್ಡಿ, ರಾಮಚಂದ್ರಪ್ಪ, ಸಕ್ರಿಯ ಮುಖಂಡ ಹರ್ಷರವರು, ಸಮಾಜ ಸೇವಕರು ಫುಲ್ ಶಿವಾರೆಡ್ಡಿ, ಕಾರ್ ಬಾಬು, ಕಲ್ಲೂರು ಸುರೇಶ್, ಜಗನ್, ಪುನೀತ್ ರಾಜ್ಕುಮಾರ್, ಬಳಗದ ಅಧ್ಯಕ್ಷರು ಶ್ರೀನಿವಾಸ್, ಶಿಕ್ಷಣ ಇಲಾಖೆ ಗೋವಿಂದ ರೆಡ್ಡಿ, ಅಮರನಾಥ ರೆಡ್ಡಿ, ಕುಮಾರ್ ಹಾಗೂ ಶಾಲೆಯ ಸಹ ಶಿಕ್ಷಕರು, ವಿದ್ಯಾರ್ಥಿನಿಯರು, ಪೋಷಕ ವೃಂದದವರು ಎಲ್ಲರ ವಿಶ್ವಾಸದೊಂದಿಗೆ ಕಾರ್ಯಕ್ರಮ ಹಬ್ಬದ ವಾತಾವರಣದಂತೆ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಡಾಕ್ಟರ್ ವೈ.ಎ. ನಾರಾಯಣಸ್ವಾಮಿರವರು ಮಾತನಾಡಿ, ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಮಾಜ ಸೇವೆ ಹಾಗೂ ತಂದೆ ತಾಯಿ ಜ್ಞಾಪಕ ಮತ್ತು ಹಳೆ ವಿದ್ಯಾರ್ಥಿ ವಿದ್ಯಾಭ್ಯಾಸ ಮಾಡಿದ ಶಾಲೆ ಎಂಬುವರ ಎನ್ಆರ್ ಮಧುಸೂದನ್ ರೆಡ್ಡಿ ಹಾಗೂ ಬಂದಿರುವ ಎಲ್ಲ ಗಣ್ಯರಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತಾ, ಸರ್ಕಾರಿ ಶಾಲೆಯ ಬಡ ಮಕ್ಕಳಿಗೆ ಉಚಿತವಾಗಿ ನೋಟ್ ಪುಸ್ತಕಗಳನ್ನು ದಾನಿಗಳು ಮರೆಯಲಾರದ ದಿನ. ನಿಮ್ಮೆಲ್ಲರ ವಿದ್ಯಾರ್ಥಿಗಳ ಭವಿಷ್ಯವೇ ಮುಂದಿನ ದಿನದ ನಿಮ್ಮೆಲ್ಲರ ಒಳ್ಳೆಯ ಸ್ಥಾನ ಸಿಗಬೇಕು ಎಂಬುವ ಆಸೆ. ಇಂತಹ ದಾನ ಮಾಡುವವರ ಪ್ರತಿಯೊಬ್ಬರ ಮನಸ್ಸು ಧಾರಾಳವಾಗಿರಬೇಕು. ಆಗ ಸಮಾಜದಲ್ಲಿ ಒಳ್ಳೆಯ ಸ್ಥಾನ, ಗೌರವ ಸಿಗುತ್ತದೆ. ಪ್ರತಿಯೊಬ್ಬರು ಇಂತಹ ಮನಸ್ಸು ಬರುವುದು ಮಧುಸೂದನ್ ರೆಡ್ಡಿರವರ ತಂದೆ ತಾಯಿ ಮರೆಯಲಾರದ ದಿನ. ಎಲ್ಲ ಮಕ್ಕಳು ವಿದ್ಯಾರ್ಥಿಗಳು ವಿಜಯೋತ್ಸವ ಸಿಗಲೆಂದು ಭಾವಿಸಿದರು. ಒಳ್ಳೆಯ ಸಮಾಜಕ್ಕೆ ನಾವೆಲ್ಲ ಸಹಕಾರ ನೀಡಲು ಸಹಕರಿಸುತ್ತೇವೆ ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಶಿಕ್ಷಣಾಧಿಕಾರಿಗಳು ಬಿಇಒರವರು ಮಾತನಾಡಿ, ಪಟ್ಟಣದಲ್ಲಿ ಬೈರೆಡ್ಡಿ ಶಾಲೆ ಎಂಬುದು ಪ್ರಖ್ಯಾತವಾಗಿದೆ. ಈ ದಿನ ನೋಟ್ ಪುಸ್ತಕಗಳ ಉಚಿತ ನೀಡಿರುವುದು ದಾನಿಗಳ ಎನ್ಆರ್ ಮಧುಸೂದನ್ ರೆಡ್ಡಿ ಅವರು ಮರೆಯಲು ಸಾಧ್ಯವಿಲ್ಲ. ಈ ಶಾಲೆಯಲ್ಲಿ ಓದಿ ಈ ಶಾಲೆ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಇಂತಹವರು ಇಡೀ ನಮ್ಮ ಶಿಕ್ಷಣ ಇಲಾಖೆಯಿಂದ ಅನಂತ ಕೋಟಿ ನಮಸ್ಕಾರಗಳು ತಿಳಿಸಿದರು. ಹಾಗೂ ಈ ಶಾಲೆಯ ಕುಂದುಕೊರತೆಗಳ ವಿಚಾರದಲ್ಲಿ ಹಳೆಯ ವಿದ್ಯಾರ್ಥಿಗಳ ಸ್ಥಾಪನೆ, ಸಂಘ ಪ್ರಾಮುಖ್ಯತೆ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಗುಣಮಟ್ಟ ವಿದ್ಯಾಭ್ಯಾಸವೇ ಸಾಧನೆ ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಸಮಾಜ ಸೇವಕರು ಎನ್ಆರ್ ಮಧುಸೂದನ್ ರೆಡ್ಡಿರವರು ಮಾತನಾಡಿ, ಗಣ್ಯರು, ಹಿರಿಯರು, ಯುವ ಮುಖಂಡರು ಹಾಗೂ ಸ್ನೇಹಿತ ಬಳಗದವರು ಈ ದಿನ ಪುಸ್ತಕ ವಿತರಣಾ ಕಾರ್ಯಕ್ರಮದಲ್ಲಿ ಬಂದಿರುವ ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತಾ, ವಿದ್ಯಾರ್ಥಿಗಳು ಪ್ರತಿಯೊಬ್ಬರೂ ಸದುಪಯೋಗಪಡಿಸಿಕೊಳ್ಳಿ, ಎಲ್ಲ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಹೆಸರು ಪಡೆಯಲಿ, ಅದೇ ನನ್ನ ಆಸೆ ಎಂಬುದಾಗಿ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಬಂದಿರುವ ಎಲ್ಲರಿಗೂ ಮುಖ್ಯ ಶಿಕ್ಷಕರು ಎಂ ಭೈರೇಗೌಡರವರು ಹೃತ್ಪೂರ್ವಕ ಅಭಿನಂದನೆಗಳನ್ನು ವ್ಯಕ್ತಪಡಿಸಿದರು. ಇಂಥ ಸಾವಿರಾರು ಜನ ಈ ಬೈರೆಡ್ಡಿ ಸ್ಕೂಲಲ್ಲಿ ಓದಿ ಆಚೆ ಹೋಗಿದ್ದಾರೆ. ಆದರೆ ಎಲ್ಲರೂ ಮಧುಸೂದನ್ ರೆಡ್ಡಿ ಆಗಕ್ಕೆ ಸಾಧ್ಯ ಇಲ್ಲ. ದಾನ ಧರ್ಮ, ತನ್ನವರು ನನ್ನವರು ಅನ್ನೋ ಸಂಸ್ಕಾರ ಬರೀ ಕೆಲವರು ಮಾತ್ರ ಇದೆ. ಈ ಭೂಮಿ ಮೇಲೆ ಎಲ್ಲರಿಗೂ ದುಡ್ಡಿದೆ, ಎಲ್ಲರೂ ಸಾಹುಕಾರಿದ್ದಾರೆ, ಸುಮಾರು ಜನ ಕೋಟ್ಯಾಧಿಪತಿಗಳಾಗಿದ್ದಾರೆ. ಆದರೆ ನಾನು ಸಂಪಾದನೆ ಮಾಡಿದ ದುಡ್ಡಲ್ಲಿ ನಾನು ಓದಿದ ಶಾಲೆ ಚಾಲನೆಯಲ್ಲಿ ಕೆಲವು ವಸ್ತುಗಳಲ್ಲಿ ಮಧುಸೂದನ್ ರೆಡ್ಡಿ ಅವರು ಮೊಟ್ಟ ಮೊದಲು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಹಳ ಖುಷಿ ಆಗುತ್ತೆ. ಈ ರಾಜ್ಯದಲ್ಲಿ ಎಲ್ಲರಿಗೂ ಮಧುಸೂದನ್ ರೆಡ್ಡಿ ಅಂತ ಮನಸ್ಸಿದ್ದಿದೆ. ಸರ್ಕಾರಿ ಶಾಲೆಗಳ ಈ ದುಸ್ಥಿತಿ ಯಾವಾಗಲೂ ಇರಕ್ಕೆ ಸಾಧ್ಯನೇ ಇರಲಿಲ್ಲ. ಸರ್ಕಾರಿ ಶಾಲೆಗಳಲ್ಲಿ ಓದಿದವರು ದೊಡ್ಡ ಸಾಹುಕಾರರಾಗಿರೋದು, ದೊಡ್ಡ ವಿದ್ಯಾವಂತರಾಗಿರೋದು, ಬುದ್ಧಿವಂತರಾಗಿರೋದು, ಶ್ರೀಮಂತರಾಗಿರೋದು. ಖಾಸಗಿ ಶಾಲೆಗಳಲ್ಲಿ ಓದೋರು ಭಾರಿ ಕಡಿಮೆ, ಇತ್ತೀಚೆಗೆ ಶುರುವಾಗಿದ್ದಾರೆ ಅಷ್ಟೇ. ಆದರೆ ಒಂದು 25, 30, 40 ವರ್ಷಗಳ ಹಿಂದೆ ಓದೋರು, ಅದು ಹಿಂದೆ ಓದೋರು ಇವತ್ತು ದೊಡ್ಡ ಸ್ಥಾನದಲ್ಲಿರೋ ಎಲ್ಲರೂ ಸರ್ಕಾರಿ ಶಾಲೆ ಓದೋರು, ನಾನು ಸೇರಿಕೊಂಡು. ಹಾಗಾಗಿ ಎಲ್ಲರೂ ಅವರವರ ಶಾಲೆಯ ಬಗ್ಗೆ ಪ್ರೀತಿ ಇಟ್ಕೊಂಡಿದ್ದರೆ
ನಿಮ್ಮ ಮನೆಯ ಬಗ್ಗೆ ಯಾವ ರೀತಿ ಪ್ರೀತಿ ಇಟ್ಕೊಂಡಿದ್ದೀರಿ, ಅಪ್ಪ ಅಮ್ಮನ ಬಗ್ಗೆ ಯಾವ ರೀತಿ ಪ್ರೀತಿ ಇಟ್ಕೊಂಡಿದ್ದೀರಿ, ಸಂಬಂಧಗಳ ಬಗ್ಗೆ ಯಾವ ರೀತಿ ಪ್ರೀತಿ ಇಟ್ಕೊಂಡಿದ್ದೀರಿ, ಅದೇ ರೀತಿ ನಾನು ಓದಿದ ಶಾಲೆಯ ಬಗ್ಗೆ ಪ್ರೀತಿ ಇಟ್ಕೊಂಡಿದ್ದಿದ್ರೆ ಕರ್ನಾಟಕದಲ್ಲಿ ಸೌಲಭ್ಯಗಳಾಗಲಿ ಅಥವಾ ಕೊಡುಗೆಗಳಿಂದ ಬರುವಂಥ ಸೌಲಭ್ಯಗಳಾಗಲಿ ಕರೆಕ್ಟಾಗಿ ಸದುಪಯೋಗ ಪಡಿಸ್ಕೊಂಡು ಎಲ್ಲರೂ ಚೆನ್ನಾಗಿ ಓದಿ ಮೇಲ್ದರ್ಜೆಗೆ ಬರಬೇಕು ಅಂತ ನಾನು ಆಸೆ ಪಡ್ತೀನಿ. ಮತ್ತೆ ಒಂದು ಎಲ್ಲರೂ ಮಕ್ಕಳಲ್ಲಿ ಒಂದು ನೆನಪಿರಲಿ, ಎಲ್ಲರ ಮೆದುಳು ಒಂದೇ ಥರ ಇರ್ತದೆ. ಆ ಮೆದುಳನ್ನು ನಾವು ಯಾವ ರೀತಿ ಬಳಸ್ತೀವಿ ಅಂತ ಅನ್ನೋದ್ರ ಮೇಲೆ ಮಾತ್ರನೇ ನಾವು ಮುಂದಕ್ಕೆ ಯಾವ ಥರ ಮುಂದುವರ್ಕೊಂಡು ಹೋಗ್ತೀವಿ ಅಂತ ಅನ್ನೋದು ನಿಂತಿರ್ತದೆ. ಇಷ್ಟು ಹೇಳಿ ನನ್ನ ಮಾತಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ವೈ ನಾರಾಯಣ ಸ್ವಾಮಿ ಅವರ ಆದಿಯಾಗಿ BO ಸರ್ ಅವರು ಮತ್ತು ನಮ್ಮ ಎಲ್ಲ ಸ್ನೇಹಿತರು, ನನ್ನ ಅಣ್ಣನವರಾದ ಹರ್ಷಣ್ಣನವರು, ತುಪ್ಪಲಿನದು, ಹೀಗೆ ಎಲ್ಲ ಸ್ನೇಹಿತರುಗಳಿಗೆ ನನ್ನ ಈ ಪುಸ್ತಕ ಕೊಡುಗೆ ವಿತರಣಾ ಸಮಾರಂಭಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ನಾನಿಲ್ಲಿ ಮಕ್ಕಳಲ್ಲಿ ಕೇಳೋದು ಒಂದೇ, ಈಗ ಆಲ್ರೆಡಿ ಶಾಲೆ ಎಲ್ಲಾ ಮಕ್ಕಳು ಚಪ್ಪಾಳೆಯನ್ನ ತಟ್ಟುವುದರ ಮೂಲಕ ನಮ್ಮ ಶಾಲೆಗೆ ಕೊಡುಗೆಯಾಗಿ ನೀಡಿರುವಂತಹ ಇದೇ ಪುಸ್ತಕಗಳನ್ನ ನಾವು ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು. ಆಗಿನ ಮಾತನ್ನು ವೇದಿಕೆ ಮುಖಾಂತರ ಹೇಳಿ ನಾವೆಲ್ಲರೂ ಸೇರಿ ಸಮಾಜ ಕಟ್ಟೋಣ, ಒಳ್ಳೆ ಸಮಾಜ ಕಟ್ಟೋಣ. ವಿಶೇಷವಾಗಿ ಸಂಸ್ಕಾರದ ಸಮಾಜ, ಆರೋಗ್ಯ ಸಮಾಜ, ಜೊತೆಗೆ ಎಲ್ಲ ಜಾತಿ ಜನಾಂಗಗಳು ಜೊತೆಯಲ್ಲಿ ಬೆರೆತು ಒಳ್ಳೆ ಜೀವನ ಮಾಡುವ ಸಮಾಜವನ್ನು ಕಟ್ಟೋಣ ಅನ್ನೋ ಮಾತನ್ನು ವೇದಿಕೆ ಮುಖಾಂತರ ಹೇಳಿ ಮತ್ತೊಮ್ಮೆ ಮಧುಸೂದನ್ ರೆಡ್ಡಿ ಮತ್ತು ಅವರ ಕುಟುಂಬಕ್ಕೆ, ಅವರ ಸ್ನೇಹಿತರ ವರ್ಗಕ್ಕೆ, ಅವಳ ಒಳ್ಳೆಯ ಮನಸ್ಸಿಗೆ, ಅವಳ ಯೋಗದಾನಕ್ಕೆ ನಿಮ್ಮ ದೊಡ್ಡ ಚಪ್ಪಾಳಿಯವನಿಗೆ ಮತ್ತೊಮ್ಮೆ ಅವರಿಗೆ ಗೌರವ ಸಲ್ಲಿಸಬೇಕು ಮನವಿಯನ್ನು ಮಾಡಿ ನಿಮ್ಗೆ ಎಲ್ರಿಗೂ ಒಂದೇ ಮಾತು ಮುಗಿಸ್ತೀನಿ. ಆದ್ರೆ ಆ ಕೆಲಸ ಮಾಡೋದ್ರಲ್ಲಿ ಸುಮಾರು ಜನ ಬದ್ಧತೆಯನ್ನು ತೋರಿಲ್ಲ. ಯಾಕೆಂದ್ರೆ ಅದಕ್ಕೆ ಜಾಸ್ತಿ ಕಾರಣ ಏನಂದ್ರೆ ಸ್ವಾರ್ಥ. ನಂದಾಯ್ತು ಬಿಡಪ್ಪ, ನಾನು ಚೆನ್ನಾಗಿದ್ರೆ ಸಾಕು, ಇನ್ನೊಬ್ರು ನನ್ಗೆ ಯಾಕೆ ಚಿಂತೆ ಅನ್ನೋ ಭಾವನೆ ನಮ್ಮಲ್ಲಿ ಜಾಸ್ತಿ ಆಗಿರೋದ ಕಾರಣ ಸರ್ಕಾರಿ ಶಾಲೆಗಳು ಇವತ್ತು ಇನ್ನೂ ದುಸ್ಥಿತಿಯಲ್ಲಿ ಮುಂದುವರೆದಿದೆ. ಕೊರೋನಾ ಬಂದಾಗ ಎಲ್ಲ ಆಸ್ಪತ್ರೆಗಳು ಮೇಲ್ದರ್ಜೆಗೆ ಬಂದ್ಬಿಟ್ಟು ಇವತ್ತು ಕರ್ನಾಟಕದಲ್ಲಿ ಎಲ್ಲಾದ್ರೂ ಒಂದು ದೊಡ್ಡ ಬಹಳ ಕಳಪೆ ಬಿಲ್ಡಿಂಗ್ ಇದೆ, ಬಹಳ ಕೆಟ್ಟ ಬಿಲ್ಡಿಂಗ್ ಇದೆ ಅಂತ ಕಾಣೋದು ಸರ್ಕಾರಿ ಶಾಲೆಗಳು ಮಾತ್ರ. ಅದಕ್ಕೊಂದು ಕಾಯಕಲ್ಪ ಕೊಡಬೇಕು. ನಾನು ಯಾವಾಗಲೂ ಹೇಳ್ತಾನೆ ಇದ್ದೀನಿ, ವಿಧಾನಸಭೆಯಲ್ಲಿ ಮಾತಾಡಿದ್ದೀನಿ, ವಿಧಾನ ಪರಿಷತ್ನಲ್ಲಿ ಮಾತಾಡಿದ್ದೀನಿ. ಈ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳ ಓನರ್ಗಳು CSR ಫಂಡ್ ಇರ್ತದೆ ಅವರಿಗೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್. ಆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಅನ್ನ 2 ವರ್ಷಕ್ಕೆ ಬೇರೆ ಯಾವುದೇ ಕೆಲಸಕ್ಕೆ ಉಪಯೋಗಿಸ್ತೀರಾ, ಬರೀ ಸರ್ಕಾರಿ ಶಾಲಾ ಕಾಲೇಜುಗಳನ್ನ ಉನ್ನತೀಕರಣಕ್ಕಾಗಿ ಮಾತ್ರ ಉಪಯೋಗಿಸಿದ್ರೆ ಕರ್ನಾಟಕದಲ್ಲಿರುವ ಸರ್ಕಾರಿ ಶಾಲೆಗಳು ಡೆಲ್ಲಿಯಲ್ಲಿ ಕೇಜ್ರಿವಾಲ್ ಏನು ಡೆವಲಪ್ ಮಾಡಿದ್ದಾರೋ ಅದಕ್ಕಿಂತ ಉತ್ತಮವಾದ ಶಾಲೆಗಳಾಗಿ ಮಾರ್ಪಾಡಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನೋ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬರ್ತಕ್ಕಂಥವರು ಮತ್ತು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಮಕ್ಕಳೇ ಈ ನಮ್ಮ ಸರ್ಕಾರಿ ಶಾಲೆಗಳಿಗೆ ಬರ್ತಾ ಇರ್ತಕ್ಕಂಥದ್ದು. ಅದನ್ನೆಲ್ಲ ಯೋಚನೆ ಮಾಡಿ ಈ ಶಾಲೆಯಲ್ಲಿ ಓದಿ ಈ ಒಂದು ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾಗಿ ನನ್ನಂತೆ ಮಕ್ಕಳು ಸಹ ಮುಂದೆ ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ತಮಗೆ ನೋಟ್ ಪುಸ್ತಕಗಳನ್ನು ನೀಡಲಿಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ನಾನು ನಮ್ಮ ತಾಲೂಕಿನ ಶಿಕ್ಷಣ ಇಲಾಖೆಯ ಪರವಾಗಿ ನಾನು ವೈಯಕ್ತಿಕವಾಗಿ ಅವರಿಗೆ ಅನಂತ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಹಾಗೇನೆ ಇವತ್ತು ನಾವು ಸರ್ಕಾರದಿಂದ ಎಲ್ಲವನ್ನು ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ನಾವು ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿಯನ್ನು ರಚನೆ ಮಾಡಿರ್ತಕ್ಕಂಥದ್ದು ಮತ್ತು ಹಳೆಯ ಈಗಾಗಲೇ ಸರ್ಕಾರ ಸುತ್ತೋಲೆಯನ್ನು ಹೊರಡಿಸಿದೆ. ಹಳೆಯ ವಿದ್ಯಾರ್ಥಿಗಳ ಸಂಘಗಳನ್ನು ರಚನೆ ಮಾಡಿ ಆ ಮುಖಾಂತರ ಶಾಲೆಗೆ ಏನು ಕುಂದುಕೊರತೆಗಳಿದ್ದಾವೆ ಆ ಒಂದು ಸಂಘಗಳನ್ನು ಸ್ಥಾಪನೆ ಮಾಡಿ ಅದರ ಸಭೆಗಳನ್ನು ಮಾಡಿ ಶಾಲೆಯ ಒಂದು ಕುಂದುಕೊರತೆಗಳ ಬಗ್ಗೆ ಚರ್ಚಿಸಿ ಒಂದು ಶಾಲೆಯ ಅಭಿವೃದ್ಧಿಗೆ ಅವರೆಲ್ಲರ ಸಹಕಾರವನ್ನ ಪಡೆದುಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಹಳೆ ವಿದ್ಯಾರ್ಥಿ ಸಂಘವನ್ನ ಸ್ಥಾಪನೆ ಮಾಡಬೇಕು ಸರ್ಕಾರ ಸುತ್ತೋಲೆ ಹೊರಡಿಸಿದೆ. ಅದರಂತೆ ಎಲ್ಲ ಶಾಲೆಗಳಲ್ಲೂ ಸಹ ಸ್ಥಾಪನೆ ಮಾಡಿದ್ದಾರೆ. ಒಂದು ಬಂದಾಗ ಅವರಲ್ಲಿ ಒಂದು ಚಾಲೆಂಜ್ ಆಗಿ ನಮ್ಮ ಮಕ್ಕಳಿಗೆ ಕಲಿಸಬೇಕು, ಒಳ್ಳೆಯ ಒಂದು ಗುಣಾತ್ಮಕ ಶಿಕ್ಷಣವನ್ನ ನೀಡಬೇಕು ಅಂತೇಳಿ
ಶಿಕ್ಷಕರು ಮನಸ್ಸು ಮಾಡಿದಾಗ ಮಾತ್ರ ಆ ನಿಟ್ಟಿನಲ್ಲಿ ಆ ಶಾಲೆಯಲ್ಲಿ ದಾಖಲಾತಿ ಸಂಖ್ಯೆ ಹೆಚ್ಚಾಗ್ತದೆ, ಮತ್ತೆ ಮಕ್ಕಳ ಸಂಖ್ಯೆಯೂ ಸಹ ಹೆಚ್ಚಾಗ್ತದೆ. ಅದಕ್ಕೆ ಕಾರಣ ಇಲ್ಲಿರ್ತಕ್ಕಂಥ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರ ಒಂದು ಜವಾಬ್ದಾರಿಯಿಂದ, ಅವರ ಒಂದು ಬದ್ಧತೆಯಿಂದ ಮಕ್ಕಳಿಗೆ ಉತ್ತಮವಾದಂತಹ ಪಾಠ ಬೋಧನೆಯನ್ನ ಮಾಡಿ ಗುಣಾತ್ಮಕವಾದ ಶಿಕ್ಷಣವನ್ನ ನೀಡಿರ್ತಕ್ಕಂಥದ್ದೇ ಅದಕ್ಕೆ ಪ್ರಮುಖವಾದ ಸಾಕ್ಷಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆಯೇ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ನಮ್ಮ ವೈಎನ್ ಸಾಹೇಬರು ಹೇಳಿದಾಗೆ ಇವತ್ತು ನೋಡಿ ಬಹುತೇಕವಾಗಿ ಎಲ್ಲ ಇಲಾಖೆಗಳಲ್ಲಿ IAS ಇರ್ಬೋದು, KS ಇರ್ಬೋದು, ಬಹುತೇಕವಾಗಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲೇ ಓದಿರ್ತಕ್ಕಂಥದ್ದು. ಅದರಲ್ಲೂ ಶ್ರೀನಿವಾಸಪುರ ತಾಲೂಕು ಏನು ಅದಕ್ಕೆ ಹೊರತಾಗಿಲ್ಲ. ಮೊದಲು ಒಂದು 6-7 ವರ್ಷ ಹಿಂದೆ ಈಗ ಏನು ನಮ್ಮ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತಿದೆ, ಕರ್ನಾಟಕ ಲೋಕಸೇವಾ ಆಯೋಗ ಅಂತಿದೆ, ಅದು ಒಂದು ಕಾಲದಲ್ಲಿ ಕರ್ನಾಟಕ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ತ್ಯಾಗರಾಜ ಬಡಾವಣೆ ಶ್ರೀನಿವಾಸಪುರ. ಈ ದಿನ ನಮ್ಮ ಶಾಲೆಯಲ್ಲಿ ಒಂದು ಸುದಿನ ಅಂತಾನೆ ಹೇಳಬಹುದು. ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು ಆಗಮಿಸಿದ್ದಾರೆ. ಈ ದಿನ ನಮ್ಮ ಶಾಲೆ ಒಂದು ಸಣ್ಣ ಕಾರ್ಯಕ್ರಮವನ್ನ ನಡೆಸಿಕೊಳ್ಳಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಾರ್ಥನೆಯನ್ನ ಮಾಡಿದ್ದಾರೆ ದುರ್ಗಾಂಬಿಕಾ ಮತ್ತು ಧನುಶ್ರೀ. ಶರಣು ಸಿದ್ಧಿ ವಿನಾಯಕ ಶರಣು ವಿರಾಜಿತನಯ ಮೂರ್ತಿ ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾಯಕ ನಿಖಿಲ ನೇತ್ರನೆ ದೇವಿಸುತ್ತನೆ ನಾಗಭೂಷಣ ಪ್ರಿಯನೆ ತಟ್ಪದ ತೋರಣೆ ಬಾಹು ಅಸ್ತ್ರ ಚತುಷ್ಟನೆ ಕಿಟ್ಟ ತೊಡುಗೆಯ ಹೇಮ ಕಂಕಣ ಪಾಶ ಅಂಕುಶಧಾರಣೆ ಶರಣು ಸಿದ್ಧಿ ವಿನಾಯಕ ಕೋಕ್ಷಿಮ ಅಲಂಬೋದರನ್ ಇಕ್ಷು ಚಾಪನ ಗೆಲಿದನೆ ಪಕ್ಷಿ ವಾಹನ ಸಿರಿ ಪುರಂದರ ವಿಠಲನ ನಿಜ ದಾಸನೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರ್ತಿ ರೆಡ್ಡಿ ಶಾಲೆ ಅಂತೇಳಿ ಪ್ರಖ್ಯಾತವಾಗಿರ್ತಕ್ಕಂಥ ಒಂದು ಶಾಲೆ. ಸೊ ಈ ಶಾಲೆಯಲ್ಲಿ ಇವತ್ತು ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಶ್ರೀನಿವಾಸಪುರ ತಾಲೂಕಿನ ನೆಚ್ಚಿನ ಶಿಕ್ಷಣದ ಬಗ್ಗೆ ಆಸಕ್ತಿ ಇರ್ತಕ್ಕಂಥವರು ಮತ್ತು ಶಿಕ್ಷಣದ ಬಗ್ಗೆ ಹೋರಾಟವನ್ನು ಮಾಡಿ ವಿಧಾನಸೌಧದಲ್ಲಿ ಮತ್ತು ವಿಧಾನ ಪರಿಷತ್ತಿನಲ್ಲಿ ಶೈಕ್ಷಣಿಕ ಒಂದು ಅಭಿವೃದ್ಧಿಗೆ ಏನೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸಬೇಕು, ಏನೆಲ್ಲ ಕುಂದುಕೊರತೆಗಳನ್ನು ನಿವಾರಿಸಬೇಕು, ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗಬೇಕು ಅಂತೇಳಿ ಹೋರಾಟ ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ವೈಎನ್ ನಾರಾಯಣಸ್ವಾಮಿ ಸರ್ ಅವರ ಹಾಗೆಯೇ ಇದೇ ಒಂದು ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡಲಿಕ್ಕೆ ಬಂದಿರತಕ್ಕಂಥ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಶ್ರೀಯುತ ಮಧುಸೂದನ್ ರೆಡ್ಡಿ ಸರ್ ಅವರೇ. ಯಾವುದು ನೋಟ್ ಬುಕ್ಗಳನ್ನು ಕೊಡ್ತಾ ಇರುವಂತ ನಿಮ್ಮೆಲ್ಲರ ಹಿರಿಯಣ್ಣ ಮಧುಸೂದನ್ ರೆಡ್ಡಿ ಅವರಿಗೆ ನಿಮ್ಮ ದೊಡ್ಡ ಚಪ್ಪಾಳೆಯೊಂದಿಗೆ ವಿಶೇಷವಾದ ಗೌರವ ಸಲ್ಲಿಸಬೇಕು. ನಿಮ್ಮ ಹಿರಿಯಣ್ಣ ಅಂದ್ರೆ ಗೊತ್ತಲ್ಲ ಯಾರು ಅಂತ. ಇದೇ ಸ್ಕೂಲಲ್ಲಿ ನಿಮ್ಮ ಹಾಗೆ ಇದ್ದಾಗ ಈ ಮಧುಸೂದನ್ ರೆಡ್ಡಿ ಅವರು ಇಲ್ಲೇ ಓದಿದ್ದು. ಹಾಗಾಗಿ ಇವರು ಹಿಂದೆ ಯಾರ್ಯಾರು ಇಲ್ಲಿ ಹಿಂದೆ ಎಲ್ಲಿ ಓದ್ಕೊಂಡು ಹೋಗಿದ್ರೆ ಅವ್ರಿಗೆಲ್ರಿಗೂ ಹಿರಿಯಣ್ಣ ಯಾರು ಅಂದ್ರೆ ಮಧುಸೂದನ್ ರೆಡ್ಡಿ ಅಂತ. ಹಾಗಾಗಿ ಮಧುಸೂದನ್ ರೆಡ್ಡಿಗೆ ಮತ್ತೊಮ್ಮೆ ಚಪ್ಪಾಳೆ ಹೊಡಿಬೇಕು ಅಂತ ಹೇಳಿ ನಿಮ್ಮನ್ನ ಕೇಳ್ಕೊಳ್ತಾ, ಅದರಲ್ಲೂ ವಿಶೇಷವಾಗಿ ಅವರ ತಂದೆ ತಾಯಿಯ ಒಂದು ನೆನಪಿನಲ್ಲಿ ಈ ತಾಲೂಕಿನಲ್ಲಿ 15 ವರ್ಷ ಹೇಳ್ತೀನ 14 ವರ್ಷದ ನಿರಂತರವಾಗಿ ಈ ನೋಟ್ ಪುಸ್ತಕಗಳು ಕೊಡ್ತಾ ಇದ್ದಾರೆ. ಮಕ್ಕಳಿಗೆ ನೋಟ್ ಪುಸ್ತಕ ಬಹಳ ಬಹಳ ಇಂಪಾರ್ಟೆಂಟ್. ಒಂದು ಕಾಲದ ಕಾರ್ಯಕ್ರಮ. ಈ ಕಾರ್ಯಕ್ರಮ ಮಕ್ಕಳ ಭವಿಷ್ಯ ದೃಷ್ಟಿಯಿಂದ, ಮಕ್ಕಳ ವಿದ್ಯಾಭ್ಯಾಸ ದೃಷ್ಟಿಯಿಂದ ಅತ್ಯಂತ ಉಪಯುಕ್ತ ಕಾರ್ಯಕ್ರಮ ನಾನು ಭಾವಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ರೂವಾರಿಗಳು, ಈ ಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳು,
ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು, ನನ್ನ ಆತ್ಮೀಯ ಸ್ನೇಹಿತರು ಅಂತ ಮಧುಸೂದನ್ ರೆಡ್ಡಿ ಅವರೇ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ನನ್ನ ಆತ್ಮೀಯ ಸ್ನೇಹಿತರು ಅಂತ ಮುನಿಲಕ್ಷ್ಮಣ್ ಅವರೇ, ಈ ಸಂಸ್ಥೆಯ ಮುಖ್ಯೋಪಾಧ್ಯಾಯರು, ನನ್ನ ಆತ್ಮೀಯ ಸ್ನೇಹಿತರು ಅಂತ ಬೈರೇಗೌಡ್ರೆ, ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಮಾಜಿ ಅಧ್ಯಕ್ಷರು, ನನ್ನ ಆತ್ಮೀಯ ಸ್ನೇಹಿತರು ಅಂತ ಗೋವಿಂದ ರೆಡ್ಡಿ ಅವರೇ, ಈ ಸಂಸ್ಥೆಯ SDMC ಅಧ್ಯಕ್ಷರು ಸ್ನೇಹಿತರಾದ ಆನಂದ್ ರೆಡ್ಡಿ ಅವರೇ, ಪುನೀತ್ ರಾಜ್ಕುಮಾರ್ ಸಂಘದ ಅಧ್ಯಕ್ಷರು ಆತ್ಮೀಯ ಸ್ನೇಹಿತರಾದ ಶ್ರೀನಿವಾಸ್ ಅವರೇ, ಕೋಲ್ ಶಿವಣ್ಣ ಅವರೇ, ಜಗನ್ ಅವರೇ, ಇನ್ನೊಬ್ಬ ಆತ್ಮೀಯ ಸ್ನೇಹಿತರ ಅಂತ ಸುರೇಶ್ ಅವರೇ, ಕಲ್ಲೂರು ಸುರೇಶ್ ಅವರೇ, ಮತ್ತೊಬ್ಬ ಆತ್ಮೀಯ ಸ್ನೇಹಿತರ ಅಂತ ತೂಪಲ್ಲಿ ಮುನ್ಸುಂದರ್ ರೆಡ್ಡಿ ಅವರೇ, ಮತ್ತೊಬ್ಬ ಆತ್ಮೀಯ ಸ್ನೇಹಿತರ ಅಂತ ಹರ್ಷ ಅವರೇ, ಇನ್ನೊಬ್ಬ ಸ್ನೇಹಿತರ ಅಂತ ನಮ್ಮ ಬೆಂಗಳೂರಿನ ಶ್ರೀನಿವಾಸ್ ರಾಜು ಅವರೇ, ಮತ್ತೊಬ್ಬ ಸ್ನೇಹಿತರ ಅಂತ ಕೇಶವಮೂರ್ತಿ ಅವರೇ, ನಮಗೆಲ್ರಿಗೂ ಹಿರಿಯರು, ಆತ್ಮೀಯರು, ಚಿಂತಾಮಣಿಯ ರಾಜಾರಾವ್ ಅವರೇ,